Hello everyone. So in our last videos we just come to know how to calculate the abnormal loss. In today's video we are going to know how to calculate consignment stock or unsold stock. ಏನಪ್ಪ ಈ ಕನ್ಸೈನ್ಮೆಂಟ್ ಸ್ಟಾಕ್ ಅಂದರೆ ಏನು ಅಂತ ಏನಪ್ಪ ಈ ಕನ್ಸೈನ್ಮೆಂಟ್ ಸ್ಟಾಕ್ ಅಂದರೆ ಯೂಶ್ವಲಿ ಫಾರ್ ಎಕ್ಸಾಂಪಲ್ ಒಂದಿಷ್ಟು ಗೂಡ್ಸೋಣ. ಫಾರ್ ಎಕ್ಸಾಂಪಲ್ 1,000 ಕ್ವಾಂಟಿಟಿಯನ್ನು ಬಿಗೆ ಕಳಿಸ್ತಾನೆ. ಎ ಇಸ್ ದ ಕನ್ಸೈನರ್, ಬಿ ಇಸ್ ದ ಕನ್ಸೈನಿ. ಕ್ಲಿಯರ್? ಸೇಲ್ ಮಾಡು ಅಂಥೇಳಿ 1,000 ಕ್ವಾಂಟಿಟಿ ಅಷ್ಟು ಗೂಡ್ಸನ್ನು ಕಳಿಸ್ತಾನೆ. ಇವನು ಅದರಲ್ಲಿ 900 ಗೂಡ್ಸನ್ನು ಸೇಲ್ ಮಾಡ್ತಾನೆ ಅಂದ್ಕೊಂಡ್ರೆ ಉಳಿಯೋದೆಷ್ಟು? 100, ರೈಟ್? ಆ 100ಅನ್ನು ನಾವೇನಂತ ಕರಿತೀವಿ? ಕನ್ಸೈನ್ಮೆಂಟ್ ಸ್ಟಾಕ್ ಆರ್ ಕ್ಲೋಸಿಂಗ್ ಸ್ಟಾಕ್. ಒಂದು ಪ್ರಾಬ್ಲಮನ್ನು ಹೇಗೆ ಸ್ಟಾರ್ಟ್ ಮಾಡ್ತೀವಿ ಗೂಡ್ಸ್ ರಿಸೀವ್ ಮಾಡೋದ್ರ ಮೂಲಕ, ಹಾಗೆ ವಿ ಹ್ಯಾವ್ ಟು ಎಂಡ್ the problem with the closing stock or consignment stock. At the end of the day ಎಷ್ಟು ಸೇಲ್ ಆಗಿದೆ, ಎಷ್ಟು ಉಳಿದಿದೆ ಅಂತ ನಾವು ಕ್ರಾಸ್ ಚೆಕ್ ಮಾಡಲೇಬೇಕಾಗತ್ತೆ. ಆ ಕ್ರಾಸ್ ಚೆಕ್ಕಿಗೋಸ್ಕರ ನಾವೇನು ಮಾಡ್ತೀವಿ? ಈ ಕನ್ಸೈನ್ಮೆಂಟ್ ಸ್ಟಾಕನ್ನು ವರ್ಕೌಟ್ ಮಾಡ್ತೀವಿ. ಇನ್ ದ ಪ್ರಾಬ್ಲಮ್ ಐದರ್ ಇಟ್ ಈಸ್ 15 ಮಾರ್ಕ್ಸ್ ಆರ್ 10 ಮಾರ್ಕ್ಸ್ ಆರ್ 5 ಮಾರ್ಕ್ಸ್. ಕನ್ಸೈನ್ಮೆಂಟ್ ಸ್ಟಾಕನ್ನು ನೀವು ಕ್ಯಾಲ್ಕುಲೇಟ್ ಮಾಡಲೇಬೇಕಾಗತ್ತೆ. ಯಾವಾಗ? ಇನ್ ಕೇಸ್ 1,000 ಕ್ವಾಂಟಿಟಿಯನ್ನು ಕಳಿಸಿ 1,000 ಸೇಲ್ ಆಗಿತ್ತು ಅಂತಾದರೆ ನೋ ನೀಡ್ ಟು ಕ್ಯಾಲ್ಕುಲೇಟ್ ದ ಕನ್ಸೈನ್ಮೆಂಟ್ ಸ್ಟಾಕ್. ಕ್ಲಿಯರ್? ಇನ್ ಕೇಸ್ 100 ಕ್ವಾಂಟಿಟಿಯನ್ನು ಕಳಿಸಿ 700 ಅಥವಾ ವಿಚ್ ಈಸ್ ಲೆಸ್ ದ್ಯಾನ್ 1,000 ಸೇಲ್ ಆದಾಗ ಯು ಶುಡ್ ಫೈಂಡ್ ಔಟ್ ದ ಕನ್ಸೈನ್ಮೆಂಟ್ ಸ್ಟಾಕ್. ಕೆಲವೊಮ್ಮೆ ಲಾಸ್ ಅನ್ನೋ ವರ್ಡ್ ಬರುತ್ತೆ, ಅಬ್ನಾರ್ಮಲ್ ಲಾಸ್ ಆರ್ ನಾರ್ಮಲ್ ಲಾಸ್ ಅಂತ. ಅದನ್ನು ಕನ್ಸಿಡರ್ ಮಾಡಿ. ಲಾಸ್ ಆಗಿದೆ ಅಂದರೆ ಫಾರ್ ಎಕ್ಸಾಂಪಲ್ ವೈಲ್ ಗೂಡ್ಸ್ ಇನ್ ಟ್ರಾನ್ಸಿಟ್ 1,000 ಕ್ವಾಂಟಿಟಿ ಗೂಡ್ಸನ್ನು ಕಳಿಸುವಾಗ ಟ್ರಾನ್ಸಿಟಲ್ಲಿ 50 ಗೂಡ್ಸ್ ಡಿಸ್ಟ್ರಾಯ್ ಆಯಿತು ಅಂದರೆ ಕನ್ಸೈನ್ ಈಸ್ ಗೋಯಿಂಗ್ ಟು ರಿಸೀವ್ ಓನ್ಲಿ 950 ಗೂಡ್ಸ್ ಅಲ್ವಾ? 950 ಕ್ವಾಂಟಿಟಿಯನ್ನು ಮಾತ್ರ ರಿಸೀವ್ ಮಾಡ್ತಾನೆ. ಆವಾಗ ಯು ಶುಡ್ ಕನ್ಸಿಡರ್ ಐ ರಿಸೀವ್ಡ್ ಓನ್ಲಿ 950. 950ಲಿ ಎಷ್ಟು ಸೇಲ್ ಆಗಿದೆ? 950 ಆಗಿದ್ರೆ ದೇರ್ ಇಸ್ ನೋ ಕನ್ಸೈನ್ಮೆಂಟ್ ಸ್ಟಾಕ್. ಅವಾಗ 900 ಆಗಿತ್ತು ಅಂದರೆ ಅವಾಗ ಕನ್ಸೈನ್ಮೆಂಟ್ ಸ್ಟಾಕ್ ಎಷ್ಟಾಗಿರುತ್ತೆ? 50 ಆಗಿರುತ್ತೆ. 50 ಕ್ವಾಂಟಿಟಿ ಉಳಿದಿರುತ್ತೆ. ಇಟ್ಸ್ ನಥಿಂಗ್ ಬಟ್ ಕನ್ಸೈನ್ಮೆಂಟ್ ಸ್ಟಾಕ್ ಇಸ್ ನಥಿಂಗ್ ಬಟ್ it's at the end of the day we are going to calculate the unsold stock. Unsold stock ಅಂದರೆ ವಿಚ್ ಇಸ್ ನಾಟ್ ಸೋಲ್ಡ್ ಬೈ ದ ಕನ್ಸೈನಿ, ಅದನ್ನು ಕನ್ಸೈನ್ಮೆಂಟ್ ಸ್ಟಾಕ್ ಅಂತ ಕರಿತೀವಿ. ಅದರ ಮೇಲೆ ಒಂದು ಪ್ರಾಬ್ಲಮನ್ನು ನೋಡೋಣ. ಇದು 5 ಮಾರ್ಕ್ಸಿಗೆ ಅಡ್ಜಸ್ಟ್ಮೆಂಟ್ ರೂಪದಲ್ಲಿ ಅಥವಾ 5 ಮಾರ್ಕ್ಸಿಗೆ ಕೇವಲ ವರ್ಕಿಂಗ್ ನೋಟ್ ರೂಪದಲ್ಲಿ ಕೇಳ್ಬೋದು, ಅಥವಾ 10-15 ಮಾರ್ಕ್ಸಲ್ಲಿ ಪ್ರಾಬ್ಲಮಲ್ಲೇ ಇನ್ಕ್ಲೂಡ್ ಆಗಿ ಬರುತ್ತೆ. ಇನ್ ಕೇಸ್ ಆಫ್ 15 ಮಾರ್ಕ್ಸ್ ಪ್ರಾಬ್ಲಮ್ ಯು ಹ್ಯಾವ್ ಟು ಶೋ ಅಂಡರ್ working note regarding the consignment and abnormal loss. Very easy. Let us go through the problem. See the problem. Goods consigned 500 kg at 20 per kg. That means value of the goods is 500 into 20. That means 10,000 value of the goods. A person, a consigner, consigned 500 kgs of goods which is valued at 20 per kg. And while sending he made expenses of freight and carriage paid by the consigner 4,000. In the consignment stock calculation, how you calculate the abnormal loss? By adding non-recurring expenses incurred by the consigner as well as consignee. Same way you have to add the expenses incurred which is non-recurring, which is not repeating in nature, by the consigner and the consignee. I already explained which is recurring and which is non-recurring. Usually freight and carriage paid by the consigner 4,000 while he sending the goods. Once he made expenses like freight, carriage, custom duty, loading charges, ಇವೆಲ್ಲ ಒಮ್ಮೆ ಮಾತ್ರ ಬರುವಂಥದ್ದು. ದಟ್ ಈಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಈ 4,000ನ ಕನ್ಸಿಡರ್ ಮಾಡ್ತೀವಿ. ಯಾರಿಗೆ ಮಾಡುವಂಥದ್ದು? ಇದು ಕನ್ಸೈನರ್. ಕನ್ಸೈನಿ ಸೋಲ್ಡ್ 300 kg. ಔಟ್ ಆಫ್ 500 kg ಎಷ್ಟು ಸೇಲ್ ಮಾಡ್ತಾನೆ? 300 kgs at 35 per kg. And incurred 1,000 as unloading charges, 2,000 as go down rent, 1,000 as selling expenses. ಇಲ್ಲಿ ರಿಕರಿಂಗ್ ಯಾವುದು, ನಾನ್ ರಿಕರಿಂಗ್ ಯಾವುದು ನೋಡಬೇಕಾಗತ್ತೆ. ಅನ್ಲೋಡಿಂಗ್ ಚಾರ್ಜಸ್, ಒಮ್ಮೆ ಕನ್ಸೈನರ್ ಕಳಿಸಿರುವಂಥ ಗೂಡ್ಸನ್ನು ಒಮ್ಮೆ ನಾ ಅನ್ಲೋಡ್ ಮಾಡಿದ್ರೆ ಮುಗೀತು. ಪದೇ ಪದೇ ಅನ್ಲೋಡ್ ಮಾಡೋಕ್ಕಿರಲ್ಲ ಅಲ್ವಾ? ಒನ್ಸ್ ಯು ಅನ್ಲೋಡ್ ದ ಎಂಟೈರ್ ಟ್ರಕ್ ಬಿಕಮ್ ಎಂಟಿ. ಅಲ್ಲಿ ಅನ್ಲೋಡ್ ಮಾಡೋಕ್ಕೆ ಸೆಕೆಂಡ್ ಚಾನ್ಸ್ ಇರಲ್ಲ. ದಟ್ ಈಸ್ ನಾನ್ ರಿಕರಿಂಗ್. Go down rent every month you have to pay, that is recurring, we should not consider here. And selling expenses, that is also recurring. Whenever he go for selling, he made expenses regarding selling alva. Selling expense also
recurring in nature. So here we have to consider only 1000 as a unloading charges. So normal loss 50 kg due to leakage. So while transit or while in the godown of the consignor, so ಅದೊಂದು ನಾರ್ಮಲ್ ಲೀಕೇಜ್ ಆಗುತ್ತೆ 50 kgs. ಸೊ it is treated as normal loss. It's not a abnormal loss. In case 500 kg 400 kg 300 kg 200 kg ಏನಾದ್ರು ಲೀಕ್ ಆಯಿತು, that is abnormal loss. Usually they consider 50 kg as normal loss due to leakage. Leakage in the package, leakage in the drum, ಯಾವ್ದಾರು ಆಗಿರ್ಬೋದು. Due to that we can consider it is normal leakage. Now we have to calculate the consignment stock. Consignment stock ಅಂದರೆ at the end of the day after sale ಎಷ್ಟು ಗೂಡ್ಸ್ ಉಳಿಯುತ್ತೆ ಅದನ್ನು ಕನ್ಸೈನ್ಮೆಂಟ್ ಸ್ಟಾಕ್ ಅಂತ ಕರಿತೀವಿ. ಇಲ್ಲಿ ಎರಡು ರೀತಿ ಕಂಡಿರ್ತೀವಿ. ಒಂದು ಕನ್ಸೈನ್ಮೆಂಟ್ ಸ್ಟಾಕ್ ಇನ್ ದ ಕ್ವಾಂಟಿಟಿ ಆ್ಯಂಡ್ ಕನ್ಸೈನ್ಮೆಂಟ್ ಸ್ಟಾಕ್ ಇನ್ ದ ವ್ಯಾಲ್ಯೂ ಆರ್ ಇನ್ ದ ರುಪೀಸ್. ಓಕೆ ಫೈನ್, ಲೆಟ್ ಅಸ್ ಗೋ ಥ್ರೂ ದ ಪ್ರಾಬ್ಲಮ್. ಸೊ ಫಸ್ಟ್ ಎಷ್ಟು ಗೂಡ್ಸ್ ಕಳಿಸ್ಯಾನೆ ಕನ್ಸೈನರ್ ನೋಡೋಣ. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಎಷ್ಟು ಕಳಿಸಿದ್ದಾನೆ? ಸೊ ಸಿ ದ ಪ್ರಾಬ್ಲಮ್. ಸೊ ಇಟ್ಸ್ ನಥಿಂಗ್ ಬಟ್ 500 kg ಇಂಟು 20 per kg. ಕ್ವಾಂಟಿಟಿ ಎಷ್ಟು? 500. 500 ಇಂಟು 20 ಅಂದರೆ 5 2s are 10. 1 2 3 3 zeros. That is 10,000. Clear? That is 10,000. Now, so for that ಯಾರು ಕಳಿಸಿದ್ದು? ಕನ್ಸೈನರ್. ಕನ್ಸೈನರ್ ಕಳಿಸುವಾಗ ಅವ್ನು ಮಾಡಿರೋ ಎಕ್ಸ್ಪೆನ್ಸನ್ನು ಆ್ಯಡ್ ಮಾಡಬೇಕು. ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಬೈ ಕನ್ಸೈನರ್. ಏನು ಮಾಡಿದ್ದಾನೆ ಅವನು? ಸೊ ಫ್ರೈಟ್ ಆ್ಯಂಡ್ ಕ್ಯಾರೇಜ್, ದಟ್ ಈಸ್ 4,000. ಫ್ರೈಟ್ ಆ್ಯಂಡ್ ಕ್ಯಾರೇಜ್, ಸೊ 4,000. ದಟ್ ಮೀನ್ಸ್ in order to send 500 quantities of goods he made expenses of 14,000. ಈಗ ಈ 500 ಕ್ವಾಂಟಿಟಿಯ ಗೂಡ್ಸಿನ ಬೆಲೆ 10,000 ಇದ್ದು 14,000 ಆಯ್ತು ಅಂದರೆ, ಸೊ ಇನ್ ಆರ್ಡರ್ ಟು ಗೇನ್ ದ ಪ್ರಾಫಿಟ್ ವಿ ಶುಡ್ ಪುಟ್ ದ ಪ್ರೈಸ್ ಮೋರ್ ದ್ಯಾನ್ ದ ಎಕ್ಸ್ಪೆನ್ಸಸ್ ಅಲ್ವಾ. ಸೊ ಈಗ ಎಕ್ಸ್ಪೆನ್ಸಸ್ 4,000 ಆ್ಯಡ್ ಆಯಿತು. 14,500 ಕ್ವಾಂಟಿಟಿಯ ಗೂಡ್ಸ್ನ ಬೆಲೆ ಈಗ 14,000 ಆಯಿತು ವ್ಯಾಲ್ಯೂ ಆಫ್ಟರ್ ಆ್ಯಡಿಂಗ್ ದ ಎಕ್ಸ್ಪೆನ್ಸಸ್ ಮೇಡ್ ಬೈ ದ ಕನ್ಸೈನರ್. ಕ್ಲಿಯರ್? ಇಟ್ ಈಸ್ ಅಮೌಂಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್. ಕನ್ಸೈನರ್ ಕಳಿಸಿರುವಂಥ ಗೂಡ್ಸ್ನ ಟ್ರಾನ್ಸಿಟಲ್ಲಿರುವಾಗ ಇದರ ಬೆಲೆ. ಸೊ ನಾವು ಡ್ಯೂ ಟು ದ ನಾರ್ಮಲ್ ಲಾಸ್ ಎಷ್ಟು ರೆಡ್ಯೂಸ್ ಆಗುತ್ತೆ ಅದನ್ನು ಲೆಸ್ ಮಾಡಬೇಕು. ಸೊ ಡ್ಯೂ ಟು ಲೀಕೇಜ್ 50 kg ವಿಲ್ ಬಿ ರೆಡ್ಯೂಸ್ಡ್. ದಟ್ ಈಸ್ ನಾರ್ಮಲ್ ಲಾಸ್. ಎಷ್ಟು? 50. ಸೊ ನೋ ನೀಡ್ ಟು, ಈ ನಾರ್ಮಲ್ ಲಾಸ್ 50 ಆದರೂ ನನಗೆ ಎಕ್ಸ್ಪೆನ್ಸಸ್ 14,000 ಆ್ಯಸ್ ಯೂಶುವಲ್ ಅಲ್ವಾ, ಅದೇನು ಚೇಂಜಸ್ ಆಗಲ್ಲ. ಯಾಕೆಂದರೆ ಎಕ್ಸ್ಪೆನ್ಸಸ್ ಒನ್ಸ್ ಇನ್ಕರ್ಡ್ ಇಟ್ ಕೆನ್ ನಾಟ್ ರೆಡ್ಯೂಸ್. ಇದು ನಮಗೆ ಲಾಸ್ ಆಗಿರೋದು. ಲಾಸ್ ಆದಾಗ ಎಕ್ಸ್ಪೆನ್ಸಸ್ ಏನು ಕಡಿಮೆ ಆಗಲ್ಲ. ಇಟ್ ಮೇ ಇನ್ಕ್ರೀಸ್ ಬಟ್ ಇಟ್ ಕೆನ್ ನಾಟ್ ರೆಡ್ಯೂಸ್. ಓನ್ಲಿ ಇಲ್ಲಿ ನಂಬರ್ ಆಫ್ ಕ್ವಾಂಟಿಟಿ ಏನಾಗುತ್ತೆ? ರೆಡ್ಯೂಸ್ ಆಗುತ್ತೆ. ಅಮೌಂಟ್ ಆ್ಯಸ್ ಯೂಶುವಲ್ ಸೇಮ್ ಇರುತ್ತೆ. ಸೊ ನಂಬರ್ ಆಫ್ ಕ್ವಾಂಟಿಟಿ ರೆಡ್ಯೂಸ್ ಆಯಿತು. ಈಗ ಕನ್ಸೈನಿ ರಿಸೀವ್ ಮಾಡಿದ್ದೇನು? ಕೇವಲ 450 ಕ್ವಾಂಟಿಟೀಸ್ ಎಟ್ 14,000 ರಿಸೀವ್ಡ್ ಬೈ ದ ಕನ್ಸೈನಿ. ಕನ್ಸೈನಿ ರಿಸೀವ್ ಮಾಡುವಾಗ ಅವನು ತನ್ನದೇ ಆದ ಎಕ್ಸ್ಪೆನ್ಸಸ್ ಮಾಡಿರ್ತಾನೆ. ಯಾವುದು? ಅನ್ಲೋಡಿಂಗ್ ಚಾರ್ಜಸ್ಸು, ಸೆಲ್ಲಿಂಗು ಮತ್ತು ಕ್ಯಾರೇಜು ಎಲ್ಲ ಇದೆ ಅಲ್ವಾ ಇಲ್ಲಿ, ಗೋಡೌನ್ ರೆಂಟ್ ಅಂತೆಲ್ಲ. ಸೊ ಬಟ್ ನಾವು ಇನ್ ದಿಸ್ ಪ್ರಾಬ್ಲಮ್ ವಿ ಹ್ಯಾವ್ ಟು ಕನ್ಸಿಡರ್ ಓನ್ಲಿ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಸೊ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಓನ್ಲಿ ಅನ್ಲೋಡಿಂಗ್ ಚಾರ್ಜಸ್, ದಟ್ ಈಸ್ 1,000. ಸೊ ಆ್ಯಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನರ್. ಏನು ಮಾಡಿದ್ದಾನೆ ಅವನು? ಕೇವಲ ಅನ್ಲೋಡಿಂಗ್ ಚಾರ್ಜಸ್ಸನ್ನು ಮಾಡಿದ್ದಾನೆ. ದಟ್ ಈಸ್ 1,000 rupees. ಸೊ ಅದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಟೋಟಲ್ ಇಟ್ 15,000 is the total value of goods after adding the consignee expenses. The quantity is 450. 500 ಕಳಿಸಿದ್ದು ನಿಜ, ಬಟ್ ಡ್ಯೂ ಟು ದ ಲೀಕೇಜ್ ನಾರ್ಮಲ್ ಲಾಸ್ 50 ಕ್ವಾಂಟಿಟಿ ಆಯಿತು ಟ್ರಾನ್ಸಿಟಲ್ಲಿ. ಸೊ ಎಟ್ ದ ಎಂಡ್ ಫೈನಲಿ ಅವ್ನು ರಿಸೀವ್ ಮಾಡೋದು 450 ಮಾತ್ರ. ಸೊ ನಾವು ಹಿ ಈಸ್ ಗೋಯಿಂಗ್ ಟು ಸೆಲ್ ದ ಗೂಡ್ಸ್. ಎಷ್ಟು ಸೇಲ್ ಮಾಡ್ತಾನೆ? 300 kgs ಆಫ್ ಗೂಡ್ಸ್. ನಮಗೆ ಈ ರೇಟ್ ಬೇಡ, ಕ್ವಾಂಟಿಟಿ ಮಾತ್ರ ಸಾಕು. ಲೆಸ್ ಸೇಲ್ಸ್ ಎಷ್ಟು? ದಟ್ ಈಸ್ 300 ಅಲ್ವಾ. ಸೊ ಇಟ್ ಈಸ್ ಆ್ಯಸ್ ಯೂಶುವಲ್, ನೋ ಚೇಂಜಸ್.
ಸೇಲ್ಸ್ ಎಷ್ಟಾಗುತ್ತೆ 300. ಸೊ ರಿಮೈನಿಂಗ್ ಗೂಡ್ಸ್ ಎಷ್ಟು, ರಿಮೈನಿಂಗ್ ಕ್ವಾಂಟಿಟೀಸ್ ಅನ್ಸೋಲ್ಡ್ ಕ್ವಾಂಟಿಟೀಸ್ 150, ಅನ್ಸೋಲ್ಡ್ ಕ್ವಾಂಟಿಟೀಸ್ 150, ದಟ್ ಈಸ್ consignment stock. It is consignment stock or unsold stock, but it is in the quantity. In case of value, in amount ನೋಡೋದಾದರೆ ಹೇಗೆ, so it's very easy. Value of consignment stock is equal to, so just do the cross multiplication. Okay, 15,000 is the value of 450 quantity goods ಆದರೆ, clear, 15,000 is the value of 450 quantity of goods ಆದರೆ, okay, into 150 ಗೆ ಎಷ್ಟು, into 150 ಗೆ ಎಷ್ಟು, that's a simple calculation. See, 15,000 divided by 450 into 150, your answer is 5,000. 4,999.99, that means nothing but 5,000 is the value of consignment stock. Your answer is 5,000. ಹೇಗೆ ಬಂತು ಅಂತ ನೋಡೋದಾದರೆ ಇಟ್ಸ್ ನಥಿಂಗ್ ಬಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಕ್ಲಿಯರ್, ದಟ್ ಈಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್. 450 is the quantity, 450ಗೆ 15,000 ವ್ಯಾಲ್ಯೂ ಆದರೆ ಟೋಟಲ್ ಆಫ್ಟರ್ ಆ್ಯಡಿಂಗ್ ಆಲ್ ದ ಎಕ್ಸ್ಪೆನ್ಸಸ್ 150 ಎಷ್ಟು ಅಂತ. ಇಟ್ ಈಸ್ ಸೇಮ್ ಎಂಟೈರ್ ಚಾಪ್ಟರ್, ದ ಕ್ಯಾಲ್ಕುಲೇಷನ್ ಈಸ್ ಸೇಮ್, ನೋ ಚೇಂಜಸ್. ಒನ್ಸ್ ಯು ಅಂಡರ್ಸ್ಟ್ಯಾಂಡ್, ನೋ ನೀಡ್ ಟು ರಿಮೆಂಬರ್, ಯು ಕ್ಯಾನ್ ಈಸಿಲಿ ಸಾಲ್ವ್ ದ ಪ್ರಾಬ್ಲಮ್. ಕ್ಲಿಯರ್. ಸೊ ಇನ್ನೊಮ್ಮೆ ಕ್ರಾಸ್ ಚೆಕ್ ಮಾಡೋಣ. 500 ಕ್ವಾಂಟಿಟಿ ಕಳಿಸ್ತಾನೆ, ಸೊ ಅದಕ್ಕೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ 4,000 ಆ್ಯಡ್ ಮಾಡ್ತೀವಿ, ಯಾಕೆಂದರೆ ಅದು ಇನ್ಕರ್ ಮಾಡಿರೋದು ಯಾರು, ಕನ್ಸೈನರ್. ಸೊ ಫೈನಲಿ 500 ಗೂಡ್ಸನ್ನು ಕಳಿಸ್ತಾನೆ 14,000 ಬೆಲೆದು. ಸೊ ಎಟ್ ದ ಎಂಡ್, ಡ್ಯೂ ಟು ದ ಲೀಕೇಜ್ ಇನ್ ಟ್ರಾನ್ಸಿಟ್, ನಾರ್ಮಲ್ ಲಾಸ್ 50 ಕ್ವಾಂಟಿಟಿ ಆಗುತ್ತೆ. ಫೈನಲಿ 450 ಉಳಿಯುತ್ತೆ. 450 ಗೂಡ್ಸ್ನ ವ್ಯಾಲ್ಯೂ 14,000, ಅದಕ್ಕೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಇನ್ಕರ್ಡ್ ಬೈ ದ ಕನ್ಸೈನಿ ಆ್ಯಡ್ ಮಾಡ್ತೀನಿ. ಎಷ್ಟು ಇನ್ಕರ್ಡ್ ಬೈ ದ ಕನ್ಸೈನಿ? 1000. ಓನ್ಲಿ ಅನ್ಲೋಡಿಂಗ್ ಚಾರ್ಜಸ್ನ ಕನ್ಸಿಡರ್ ಮಾಡ್ತೀವಿ, ಯಾಕಂದರೆ ಉಳಿದಿದ್ದೆಲ್ಲ ರಿಕರಿಂಗ್ ಎಕ್ಸ್ಪೆನ್ಸಸ್. ಸೊ 15,000 ಬೆಲೆ ಆಗುತ್ತೆ 450 ಕ್ವಾಂಟಿಟಿಗೆ. ಸೇಲ್ಸ್ 300 ಯೂನಿಟನ್ನು ಮಾಡ್ತಾನೆ. ಸೊ ಫೈನಲಿ ಕನ್ಸೈನ್ಮೆಂಟ್ ಸ್ಟಾಕ್ ಉಳಿಯೋದು, ಅನ್ಸೋಲ್ಡ್ ಸ್ಟಾಕ್ 150 ಕ್ವಾಂಟಿಟಿ. ಇದು ಕ್ವಾಂಟಿಟಿಲಾದರೆ, ಇನ್ನು ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಆದರೆ 15,450 ಯೂನಿಟ್ನ ಬೆಲೆ ಆದರೆ 150ಗೆ ಎಷ್ಟೊಂದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಸಿಗುವಂಥದ್ದು 5,000. ಕ್ಲಿಯರ್. ದಿಸ್ ಈಸ್ ಅಬೌಟ್ ದ ಕ್ಯಾಲ್ಕುಲೇಷನ್ ಆಫ್ ಕನ್ಸೈನ್ಮೆಂಟ್ stock. Any doubt? You may ask through the messages. Thank you.